सर्वेभ्यः मम नमस्कारः। सुप्रभातं। वद्यरघुवंशमहाकाव्ये पञ्चमे सर्गे 39तमं श्लोकं पश्यामः। अथेश्वरेण कृतकैशिकानां स्वयंवरार्थं स्वसुरिन्दुमत्याः आप्तः कुमारानयनोत्सुकेन भोजेन धूतो रगवे विसृष्टः। इदानीं प्रतिपदार्थं पश्यामः। अथेश्वरेण अथ आनन्तरम् ईश्वरेण नृपेण कृतकैशिकानां विदर्भदेशानां स्वयंवरार्थी स्वयंवरं कर्तुम् उत्सुकः स्वसुः सहोदर्याः इन्दुमत्याः आप्तः हितैषी जनाः कुमार आनयनोत्सुकेन कुमारस्य अजस्य आनयनोत्सुकेन भोजेन भोजराजेन दूतः रघवे विसृष्टः प्रेषितः। इदानीम् अन्वयं पश्यामः। अत स्वसुः इन्दुमत्याः स्वयंवरार्थी कुमारानयनोत्सुकेन कृतकैशिकानाम् ईश्वरेण भोजेन आप्तः धूतः रघवे विसृष्टः। इदानीं तात्पर्यं पश्यामः। विदर्भदेशस्य नृपः भोजराजः तस्य अनुजा इन्दुमती तस्याः विवाहं कर्तुं सः स्वयंवरम् आयोजितवान्। अनुरूपः वरः इति चिन्तयन् कुमार अजं स्वयंवरार्थे आनयितुम् आप्तं दूतं सः प्रेषितवान्। सर्वेभ्यः पुनः मम नमस्काराः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 39ನೇ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ. ಅಜನು ರಘುವಿಗೆ ಎಲ್ಲ ರೀತಿಯಲ್ಲೂ ಅನುರೂಪನಾದಂತಹ ಮಗನಾಗಿದ್ದ. ರೂಪ, ಸಾಹಸ, ಶೌರ್ಯ, ಧೈರ್ಯ, ದೇಹದಾರ್ಢ್ಯ, ಒಳ್ಳೆಯ ಗುಣಗಳು ಎಲ್ಲದರಲ್ಲೂ ರಘುವಿಗೆ ಸಮಾನನಾಗಿದ್ದ. ಅವನು ಈಗ ಬೆಳೆದು ದೊಡ್ಡವನಾಗಿ ಯೌವನಾವಸ್ಥೆಯನ್ನು ಹೊಂದಿದ. ಆದ್ದರಿಂದ ಒಂದು ವಿಶೇಷ ಕಾಂತಿಯನ್ನು ಅವನು ಹೊಂದಿದ್ದ. ರಾಜ್ಯಲಕ್ಷ್ಮಿಯು ಕೂಡ ಅಜನನ್ನು ತನ್ನ ಒಡೆಯನನ್ನಾಗಿ ಮಾಡಿಕೊಳ್ಬೇಕು ಅಂತ ಕಾಯ್ತಾ ಇದ್ಲು, ರಾಜನನ್ನಾಗಿ ಪಡೆಯಬೇಕು ಅಂತ ಕಾಯ್ತಾ ಇದ್ಲು. ಆದರೆ ಸತ್ಕುಲ ಪ್ರಸೂತೆಯಾದಂತಹ ಕನ್ಯೆಯು ತನ್ನ ತಂದೆಯ ಆಜ್ಞೆಯನ್ನು ಪಡೆದುಕೊಂಡೇ ಯಾವ ರೀತಿ ವಿವಾಹವನ್ನು ಆಗ್ತಾಳೋ ಅದೇ ರೀತಿ ರಾಜ್ಯಲಕ್ಷ್ಮಿಯು ಕೂಡ ಹಿರಿಯರು ಗುರುಗಳ ಒಂದು ಆಜ್ಞೆಯನ್ನು ಕಾಯ್ಕೊಂಡು ಇದ್ದಳು. ಅಂತಹ ಅಜನಿಗೆ ಒಂದು ಸ್ವಯಂವರಕ್ಕೆ ಒಂದು ಆಹ್ವಾನ ಬಂತು. ವಿದರ್ಭ ದೇಶದ ರಾಜನಾದಂತಹ ಭೋಜರಾಜನು ತನ್ನ ತಂಗಿಯ ಇಂದುಮತಿಯ ಒಂದು ಸ್ವಯಂವರವನ್ನು ಏರ್ಪಾಡು ಮಾಡಿದ್ದ. ಅಜನು ಇಂದುಮತಿಗೆ ಅನುರೂಪನಾದಂತಹ ವರ ಎಂದು ಯೋಚನೆ ಮಾಡಿ ತನ್ನ ಆಪ್ತರಾದಂತಹ ಜನರನ್ನು ರಘುವಿನ ಬಳಿಗೆ ಈಗ ಕಳಿಸಿಕೊಟ್ಟಿದ್ದಾನೆ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾः. ಶುಭದಿನಂ.